ನಮಸ್ಕಾರ ವೀಕ್ಷಕರೇ, ಕಗ್ಗಲಿಪುರ ಕಳಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಾನಿವತ್ತು ನಿಂತಿರುವಂತ ಜಾಗ ಕಗ್ಗಲಿಪುರ. ಕಗ್ಗಲಿಪುರದಲ್ಲಿ ಓರ್ವ ಮನೆ ಮಗನಿದ್ದಾರೆ, ಓರ್ವ ಜನಸೇವಕರಿದ್ದಾರೆ. ಅವರು ಮತ್ಯಾರು ಅಲ್ಲ, KS ಫರ್ವೀಜ್ ಅವರು. KS ಫರ್ವೀಜ್ ಅವರು ಸಾಕಷ್ಟು ಸಮಾಜಮುಖಿ ಸೇವೆಗಳನ್ನ ಮಾಡಿಕೊಂಡು ನೊಂದವರ ನೆರವಿಗೆ ನಿಂತಿದ್ದಾರೆ. ಅವರ ಪರಿಚಯ, ಅವರ ಊರಿನ ಜನ ಅವರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೋಡಿ. ಇವರು ಕಗ್ಗಲಿಪುರದ ಕಳಶ, ಓರ್ವ ಜನಸೇವಕ, ಜನರ ಕಷ್ಟಗಳಿಗೆ ಮಿಡಿಯುವ ಸಹೃದಯಿ, ಜಾತಿ ಧರ್ಮದ ಹಂಗು ತೊರೆದು ಸಮಾಜ ಸೇವೆಗೆ ನಿಂತ ಕಾಯಕಯೋಗಿ, ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಅಚ್ಚುಮೆಚ್ಚಿನ ಅನುಯಾಯಿ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಇವರೇ ಕಗ್ಗಲಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಮತ್ತು ಸಮಾಜ ಸೇವಕರಾಗಿರುವ KS ಫರ್ವೀಜ್. KS ಫರ್ವೀಜ್ ಕಗ್ಗಲಿಪುರದಲ್ಲಿ ಇವರ ಪರಿಚಯ ಇಲ್ಲದ ವ್ಯಕ್ತಿಗಳೇ ಇಲ್ಲ ಅನ್ಸತ್ತೆ. ಮನೆ ಮನದಲ್ಲೂ ಇವರ ಗುಣಗಾನ. ಊರಿನ ಅಭಿವೃದ್ಧಿಗೆ KS ಫರ್ವೀಜ್ ವಹಿಸಿದ ಶ್ರಮ ಅಷ್ಟಿಷ್ಟಲ್ಲ. ಓರ್ವ ಜನಪ್ರತಿನಿಧಿ ಸರ್ಕಾರದಿಂದ ಬಂದ ಅನುದಾನದಿಂದ ಯೋಜನೆಗಳನ್ನ ಮಾಡುವುದನ್ನ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಕೆಲವೊಂದು ಕಡೆ ಫರ್ವೀಜ್ ಅವರು ಸ್ವಂತ ಹಣದಿಂದ ಕೂಡ ಗ್ರಾಮದ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ರಸ್ತೆ ಸಮಸ್ಯೆ, ಒಳಚರಂಡಿ, ಕುಡಿಯುವ ನೀರು, ಖಾತಾ ವ್ಯವಸ್ಥೆ, ದೇವಸ್ಥಾನಗಳ ಅಭಿವೃದ್ಧಿ, ಹೀಗೆ 10 ಹಲವು ಸಮಾಜಮುಖಿ ಸೇವೆಗಳನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ಸಹಾಯ, ವೈದ್ಯಕೀಯ ವೆಚ್ಚ ನಿರ್ವಹಣೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡಿ ನೊಂದವರ ನೆರವಿಗೆ ನಿಂತಿದ್ದಾರೆ. ಸಮಾಜದಲ್ಲಿ ಹಣವಂತರು ಹಲವರು ಇರಬಹುದು, ಆದರೆ ಎಲ್ಲರಿಗೂ ಜನರ ಕಷ್ಟಗಳಿಗೆ ಮಿಡಿಯುವ ಮನಸ್ಸು ಬರೋದಿಲ್ಲ. KS ಫರ್ವೀಜ್ ಅವರು ಆ ರೀತಿಯ ವ್ಯಕ್ತಿಯಲ್ಲ. ಸಮಾಜಮುಖಿ ಸೇವೆ ಸಲ್ಲಿಸುವ ಮನಸ್ಸು ಅವರಿಗೆ ಹೇಗೆ ಬಂತು ಎಂದು ಅವರ ಮಾತುಗಳಲ್ಲೇ ಕೇಳಿ. ನಮ್ಮ DK ಸೂರ್ಯ ಅವರು ಮತ್ತು ನಮ್ಮ DK ಶಿವಕುಮಾರ್ ಇವತ್ತಿಗೂ ನಾವು ನೋಡ್ತೀವಿ. ಅವ್ರು ಮಲಗೋದು 2-2.5 ಗಂಟೆ ರಾತ್ರಿ, ತಿರ್ಗಾ ಬೆಳಗ್ಗೆ ಎದ್ದು ಅವ್ರು ನಾನಾ ಥರ ಏನು ಕೆಲಸದಲ್ಲಿ ಇರ್ತಾರೆ. ಆ ಥರ ಒಂದು ಅವ್ರ ಜೊತೆ ನಾವು ಕೆಲಸ ಮಾಡಿ, ಅವ್ರ ಜೊತೆ ನಾವು ನೋಡಿ, ಆ ಥರ ಒಂದು ವಾತಾವರಣಗಳಲ್ಲಿ ಬೆಳೆದಿದ್ದೀವಿ. ನಮ್ಮ ST ಸೋಮಶೇಖರ್ ಅಷ್ಟೇ, ಏನು ಶಾಸಕರಾಗಿದ್ದಾರೆ, ಅವರು ಏನು 4 ಟೈಮ್ ಏನು ಗೆದ್ದಿದ್ದಾರೆ. ಬೆಳಗ್ಗೆ ಮನೆ ಬಿಟ್ಟರೆ ಅವರು 8:30-9 ಗಂಟೆಗೆ, ರಾತ್ರಿ 12 ಗಂಟೆಗೆ ಮನೆಗೆ ಹೋಗ್ತಾರೆ. ಎಲ್ಲ ಕ್ಷೇತ್ರದಲ್ಲೇ ಇರ್ತಾರೆ. ಒನ್ ಟೈಮ್ ಆಫೀಸು, ಇನ್ನು ಮಿಕ್ಕಿದೆಲ್ಲ ಕ್ಷೇತ್ರ ಜನ ಜೊತೆ ಇರ್ತಾರೆ. ಅವಾಗಲೇ ಜನ ಗುರುತಿಸೋದು ನಮಗೆ. ನಮ್ಗೆ ಓಟ್ ಹಾಕೋರೆ ನಾವು ಏನೋ ಖರ್ಚು ಮಾಡಿದ್ದೀವಿ, ನಾವು ಕೂತ್ಕೊಂಡಿದ್ದ ಗುರುತಿಸಲ್ಲ. ಆ ಒಂದು ಹಿನ್ನೆಲೆಯಿಂದ ಬಂದಿರೋ ಹುಡುಗ ನಾನು. ಕಷ್ಟಜೀವಿಯಾಗಿ ಕಷ್ಟಪಟ್ಟು ಮುಂದುವರೆದಿರೋರು. ಅದಕ್ಕೆ ಇನ್ನೊಬ್ರು ಕಷ್ಟ ಏನಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಆ ಮಟ್ಟಕ್ಕೆ ಹೋಗಿದ್ದೀವಿ. ನಾನು ಒಂದು 25-30 ವರ್ಷದಿಂದ ರಾಜಕೀಯಕ್ಕೆ ಬಂದಮೇಲೆ ನಾನು ಎಲೆಕ್ಷನ್ ಅಂತ ನಿಂತು 2008ರಲ್ಲಿ ಎಲೆಕ್ಷನ್ ಗೆದ್ದೆ. 2008ನಲ್ಲಿ ಮೊದಲನೇ ಎಲೆಕ್ಷನ್ ಗೆದ್ದೆ. 2 ಥರ ಕಾಂಪಿಟೆಂಟ್ ಮಾಡಿದೆ, 2 ಕಡೆನೂ ಗೆದ್ದೆ. ಪಂಚಾಯತಿಲೇ 2 ಕಡೆ ನಿಂತಿದ್ದೆ. ಅವಾಗ ಗೆದ್ದೆವು. ನಾನು ಒಂದು ಕಡೆ ರಿಸೈನ್ ಮಾಡಿ ಒಂದು ಕಡೆ ಆಗಿ ಅವಾಗ ಉಪಾಧ್ಯಕ್ಷನೂ ಆದೆ ನಾನು. ಆ ಟೈಮಿಂದ ಇಲ್ಲಿ ಗಂಟೆ ನಾನು ಸೋಲು ನೋಡಿಲ್ಲ. ಅದಕ್ಕೆ ಕಾರಣ ಏನಂದರೆ ನನ್ನ ಕಾರ್ಯಕ್ರಮಗಳು, ನನಗೆ ಸಾಥ್ ಕೊಡ್ತಾ ಇರ್ತಾರೆ ನಮ್ಮ ST ಸೋಮಶೇಖರ್ ಅವರು, DK ಶಿವಕುಮಾರ್ ಅವರು, ನಮಗೇನು ಗಾಡ್ ಫಾದರ್ ಅಂತೀವಿ, ನಮ್ಮ ರಾಜಕೀಯ ಗುರುಗಳೆಲ್ಲ ಆದಂಥದ್ರಿಂದ ನಡೀತಾ ಇದೆ. ಇನ್ನು ವೈಯಕ್ತಿಕವಾಗಿ ತಗೊಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ನಂದು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಒಂದು ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಲಿ ಒಂದು 50 ಜನ ಕೆಲಸ ಮಾಡ್ತಾರೆ. ನಾವು 5 ಜನ ಅಣ್ಣತಂದಿರು. ನಮ್ಮ ಅಣ್ಣತಂದಿರಲ್ಲೂ ಎಲ್ಲ ಕಷ್ಟಜೀವಿಗಳೇ. ಬೆಳಗ್ಗೆ ಎದ್ದರೆ ಸಂಜೆ ಗಂಟೆ ಎಲ್ಲ ಕೆಲಸ ಮಾಡೋಂಥ ಜನನೇ ಇರೋದು. ದುಡಿತೀವಿ. ನಾವು ದುಡ್ದಂಥ ದುಡ್ಡಲ್ಲಿ 60 ಭಾಗ ನಾವು ಹೊರಗಡೆ ಖರ್ಚು ಮಾಡ್ತೀವಿ, 40 ಭಾಗ ನಮ್ಮ ಸಂಸಾರಕ್ಕೆ, ನಮ್ಮ ಹೊಟ್ಟೆಗೆ ಏನು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಆಸ್ತಿ ಸಂಪಾದನೆ ಮಾಡ್ರೆ ಒಂದು ದಿವಸ ಬಿಟ್ಟು ಹೋಗಲೇಬೇಕು. ಎಷ್ಟೇ ಇಟ್ಟರು ಆಸ್ತಿ ಇಷ್ಟಷ್ಟು ದುಶ್ಮನ್ಗಳು ಜಾಸ್ತಿ. ಅದೇ ಆಸ್ತಿ ಎಲ್ಲ ಹಂಚ್ಬಿಟ್ರೆ ಅಟ್ಲೀಸ್ಟ್
ನಾವು ಮುಂದೆ ಹೋಗ್ತಿದ್ರೆ ಹಿಂದೆ ನಮ್ಮ ಹಿಂದೆ ನಾವು ಸತ್ತಿನ ದಿವಸ ಬರ್ತಾರಲ್ಲ ಜನ, ಅದು ನೋಡೋಕ್ಕೆ ಒಂದು ಅಂದ ಇರುತ್ತೆ. ಆ ಗುರಿನ ಸಂಪಾದನೆ ಮಾಡ್ತಾ ಇದ್ದೀವಿ. ಹುಟ್ಟಿದ್ದು ಇಸ್ಲಾಂ ಧರ್ಮದಲ್ಲೇ ಆದರೂ ಕೆಎಸ್ ಪರ್ವೇಜ್ ಅವರು ಊರು ಮತ್ತು ಹೊರ ಊರ ಅದೆಷ್ಟು ಹಿಂದೂ ದೇಗುಲಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಜೊತೆಗೆ ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಅಪ್ಪಟ ಅಭಿಮಾನಿ. ಅವರ ಮಾರ್ಗದರ್ಶನದಲ್ಲೇ ಜನಸೇವೆಗೆ ನಿಂತ ಕಗ್ಗಲಿಪುರದ ನೇತಾರ ಪರ್ವೇಜ್ ಅವರು ಡಾಕ್ಟರ್ ರವಿಶಂಕರ್ ಗುರೂಜಿಯವರ ಚಿತ್ರವನ್ನ ತಮ್ಮ ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ನಾನು ರವಿಶಂಕರ್ ಅವರಿಗೆ 88ರಿಂದ ಸರ್ಕೊಂಡು ನೋಡ್ತಾ ಇರೋದು. ನಾನು ಅವರು 1 by 1 ಇದೀವಿ. ಈ ರವಿಶಂಕರ್ ಗುರೂಜಿ ಅವರ ಟ್ಯಾಟೂ ಇದೆ. ವೀಕ್ಷಕರು ನೀವು ಕೂಡ ನೋಡ್ತಾ ಇರಬಹುದು ರವಿಶಂಕರ್ ಗುರೂಜಿ ಅವರ ಟ್ಯಾಟೂ. 15 ವರ್ಷ ಆಯ್ತು ನಾನು ಇದು ಹಾಕ್ಸಿ. ಮೊಬೈಲ್ ಫೋನಲ್ಲೂ ಸ್ಕ್ರೀನು ಅದೇನೆ, ವಾಲ್ಪೇಪರ್ನೇ ನಂದು, ಇದೂ ಅದೇನೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಫಸ್ಟ್ ಹುಟ್ಟಿರೋದು ಹಿಂದೂಸ್ತಾನದಲ್ಲಿ ಹುಟ್ಟಿದೀವಿ ಅಂದಾಗ ನಾವು ಫಸ್ಟ್ ಮಣ್ಣಿನ ಋಣ ತೀರಿಸ್ಬೇಕು. ಆಮೇಲೆ ಜಾತಿ ರೀತಿ ನೀತಿ. ನನಗೆ ಗೊತ್ತಿರೋಂಗೆ 2 ಜಾತಿ, ಒಂದು ಹೆಣ್ಣು ಒಂದು ಗಂಡು. ಆ ಜಾತಿಗಳನ್ನ ಬೆಳೆಸ್ಕೊಂಡಿರೋದು ನಮ್ಮ ಪುರಾಣರು ಯಾರಿದ್ರು ಬೆಳೆಸಿದ್ದಾರೆ. ನಾವು ಫಸ್ಟ್ ಮಣ್ಣಿನ ಋಣ ತೀರಿಸ್ಬೇಕಂದ್ರೆ ನಮ್ಮ ಮಣ್ಣಿನ ಋಣಕ್ಕೇನು, ನಾವು ಈ ಮಣ್ಣಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರು ನಮ್ಮವರು, ನಮ್ಮ ಅಕ್ಕ ತಂಗಿರು. ಜಾತಿ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಅವತ್ತೇ ನಮಗೊಂದು ಬರುತ್ತಿರೋದು. ದೇವಾಲಯಗಳು ಕಟ್ಸೋಕ್ಕೆ ಏನಪ್ಪ ಅಂದರೆ ಯಾವತ್ತೂ ಇನ್ನು ಮಣ್ಣಿನ ಋಣ ತೀರಿಸ್ತೀವಿ. ಈಗ ಒಂದು ನಮ್ಮ ಜೊತೆಯಲ್ಲಿ ಒಳ್ಳೆಯವರು ಅವರೇ, ಕೆಟ್ಟವರು ಇರ್ತಾರೆ. ಹೊಗಳವರು ಅವರೇ, ಹಾರಾಕೋರು ಅವರೇ, ಹೊಡೆಯೋರು ಅವರೇ, ಬೈಯೋರು ಅವರೇ. ಮಾತ್ರ ಬೈದ ತಕ್ಷಣ ನಾವು ಅದಕ್ಕೆ ಕಿವಿ ಕೊಡೋಲ್ಲ. ಹೊಗಳವನ ಜೊತೆ ಹೊಗಳಬಿಟ್ಟ ಅಂತ ಮೇಲೆ ಹತ್ತಲ್ಲ. ನಮ್ಮ ಸ್ಥಾನದಲ್ಲೇ ನಾವು ಇರ್ತೀವಿ. ನಾವೇನೋ ಮಾಡ್ಕೊಂಡು ಹೋಗ್ತಿದ್ದೀವಿ. ದೇವಸ್ಥಾನ ಬಂದು ಕೇಳ್ತಾರೆ. ಇಲ್ಲೊಂದು ದುರ್ಗಮ್ಮ ದೇವಸ್ಥಾನ ಅಂತ ಇದೆ, ನಮ್ಮ ಮನೆ ಪಕ್ಕನೇ ಬರುತ್ತೆ. 35 ಲಕ್ಷ ಕೊಟ್ಟು ದೇವಸ್ಥಾನ ಕಟ್ಟಿಸ್ದೆ. ಕೊನೆಗೆ ನೀನೊಂದು 5 ಲಕ್ಷ ಎಕರೆ ಒಬ್ಬರೇ ಕಟ್ಟಿಸ್ಬಾರ್ದು ಅಂತಾರೆ, ಫಿನಿಶಿಂಗ್ ಮಾಡಿದ್ರು. ಇನ್ನೊಂದು ದೇವಸ್ಥಾನ ಒಂದು 5 ಲಕ್ಷ ಕೊಟ್ಟು ಮಾಡಿಸ್ದೆ. ರಮೇಶ್ ನಗರ ಅಂತ ಇದೆ, ಅಲ್ಲೊಂದು 7-8 ಲಕ್ಷ ಕೊಟ್ಟೆ. ತಿರ್ಗಿ ಆಮೇಲೆ ನಮ್ಮ ಇದು ಉದಿಪಳ್ಳಿ ಅಂತ ಕೆಲಸ ನಡೀತಾ ಇರಬೇಕಲ್ಲಿ, ಅಲ್ಲೊಂದು 30 ಲಕ್ಷ ಕೊಡೋಕೆ ಒಪ್ಕೊಂಡು 15 ಲಕ್ಷ ಕೊಟ್ಟಿದ್ದೀನಿ. ಅಂತ ಸೋಮನಹಳ್ಳಿ ಪಂಚಾಯತಿಲಿ ಒಂದು ದೇವಸ್ಥಾನಕ್ಕೆ ಕೆಲಸ ನಡೀತಾ ಇದೆ, ಅಲ್ಲೊಂದು 30 ಲಕ್ಷಕ್ಕೆ ಒಪ್ಪಿಸಿದ್ದೀನಿ. ಆಮೇಲೆ ಅಕ್ಕಪಕ್ಕ ಯಾವುದೇ ಊರಿಂದ ಮಸೀದಿಗಳಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಏನೋ ಅನ್ನದಾನನೋ ಇಲ್ಲ ದೇವಸ್ಥಾನಕ್ಕೆ ಮೋಲ್ಡ್ ಕಂಬಿ ಇಲ್ವೋ ಅದು ಇದು ಅಂತ ಬಂದರೆ, ಅಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು ಹೂವಿಚೂರಳ್ಳಿ, ಅಲ್ಲೂ ಒಂದು 20 ಲಕ್ಷ. ಇದು ನಮ್ಮ ಅಯ್ಯಪ್ಪ ಸ್ವಾಮಿಗೆ 8 ಟನ್ ಕಂಬಿ ಕೊಡಿಸ್ದೆ. ಮೋಲ್ಡ್ ಹಾಕಕ್ಕೆ ನಿಲ್ಲಿಸ್ಬಿಟ್ಟಿದ್ರು ಸುಮಾರು 2 ವರ್ಷ ಕೊಡುವ. ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಡೋಕ್ಕೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ಮಣ್ಣಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ನೀರು ಕುಡಿತಾ ಇದ್ದೀವಿ, ಕಾವೇರಿ ತಾಯಿ ನೀರು ಕುಡಿತಾ ಇದ್ದೀವಿ. ಆ ನೀರು ಮತ್ತು ಈ ಮಣ್ಣಿನ ಋಣ ತೀರಿಸ್ಬೇಕಾದ್ರೆ ಫಸ್ಟು ನಮ್ಮ ಜವಾಬ್ದಾರಿ ಇದು. ಕೆಎಸ್ ಪರ್ವೇಜ್ ಅವರ ಸಮಾಜ ಸೇವೆ ಸಹಿಸದೆ ಕೆಲವು ಕಿಡಿಗೇಡಿಗಳು ಷಡ್ಯಂತ್ರ ರೂಪಿಸಿದ್ರು. ಆ ಕುಕೃತ್ಯಗಳಿಗೆ ಅವರು ತಿರುಗೇಟು ನೀಡಿದ್ದು ಹೀಗೆ. ಆ ಥರ ಏನು ನಾನು ಬರೀ ಹಿಂದೂಗಳೇ ಅಲ್ಲೇನೋ ನಾನು ಬೆಳವಣಿಗೆ ಮಾಡ್ಕೋಬೇಕು, ಎಲೆಕ್ಷನ್ ಮಾಡ್ಕೋಬೇಕು ಅನ್ನೋದಲ್ಲ. ಎಲ್ಲ ಸಮಾನವಾಗಿ ಹೋಗ್ತಿದ್ದೀನಿ. ಕ್ರಿಶ್ಚಿಯನ್ಸ್ ಹಬ್ಬ ಬಂದಾಗ ಅವ್ರ ಜೊತೆನೂ ಸೇರ್ತೀವಿ, ಎಲ್ಲರ ಜೊತೆ ಇದ್ದೀವಿ ಸರ್. ನಮ್ಗೆ ಅದು ಇದು ಅನ್ನೋದಿಲ್ಲ. ಜಾಸ್ತಿ ಕಾಳಜಿ ಏನಂದರೆ ಸ್ವಲ್ಪ ಚೆನ್ನಾಗಿ ಬಾಳೋರಿಗೆ ಸ್ವಲ್ಪ ದೂರನೇ ಇಡ್ತೀವಿ. ಸ್ವಲ್ಪ ಯಾರು ತೀರಾ ಬಡವರಿದ್ದಾರೆ ಅವ್ರಿಗೇನೋ ಒಂದು ಗೊತ್ತಾಗಲ್ಲ, ಒಂದು ಆಧಾರ್ ಕಾರ್ಡ್ ಮಾಡ್ಸೋಕೆ ಗೊತ್ತಾಗಲ್ಲ ಅಂಥವ್ರಿಗೆ ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಟ್ಟಿದ್ದೀವಿ, ಎಷ್ಟೋ ವೋಟ್ ಪೆನ್ಷನ್ಗಳು ಮಾಡಿಸ್ಕೊಡ್ತೀನಿ. ಅದಕ್ಕೆ ಅಂತ ಟೀಮ್ ಇಟ್ಟಿದ್ದೀನಿ. ಪ್ರತಿ ಟೀಮಲ್ಲಿ ಹುಡುಗರು ಕೆಲಸ ಮಾಡ್ತಾರೆ ಸರ್. ಆ ಒಂದು ಭಾವನೆಯಲ್ಲಿ ಮಾಡ್ತಾಯಿದ್ದೀನಿ ಸರ್. ಅದು ಬಿಟ್ಟು ಎಲೆಕ್ಷನ್, ಯಾಕಂದರೆ ನಾವು ಎಲೆಕ್ಷನ್ ಇದ್ದಾಗಲೂ ನಾವು ಯಾವ ಆಪೋಸಿಟ್ ಪಾರ್ಟಿ ಏನು ಮಾಡ್ತಾರೋ ನಾವು ಒಂದು ಪಟ್ಟಿನ ಜಾಸ್ತಿ ಮಾಡ್ತೀವಿ ಎಲೆಕ್ಷನಲ್ಲಿ. ಇವತ್ತೇನೋ ಕೊಟ್ಬಿಟ್ಟಿದ್ದೀವಿ ಅಂತ. ಯಾಕಂದರೆ ಎಲೆಕ್ಷನ್ ಅನ್ನೋದೇನು ಗೊತ್ತಾ ಸರ್, ಮನುಷ್ಯನಿಗೆ ನನ್ನ ಭಾವನೆ ಪ್ರಕಾರದಲ್ಲಿ ಅವನು ಎಷ್ಟೇ ಕೋಟಿಗೆ ಬಳ್ಳಿ ಫಸ್ಟು ಗುರ್ತಿಸ್ಕೋಬೇಕು, ಆಮೇಲೆ ಎಲೆಕ್ಷನ್ಗೆ ಹೋಗಬೇಕು. ಮನುಷ್ಯ ಗುರ್ತಿಸ್ಕೊಂಡು ಏನೇ ಗುರುತಿಲ್ದಲೇ ಹೋಗಿ ಎಷ್ಟು ಕೋಟಿ ಖರ್ಚು ಮಾಡೋರು ಗೆಲ್ಲಕ್ಕಾಗಲ್ಲ. ಮನುಷ್ಯನ ಮನಸ್ಸು ಅಷ್ಟು ಗುರುತಿಸ್ಕೋಬೇಕು ಯಾರು ಅಂತ. ನಮಗೆ 4 ಜನ ಇಂಥ ವ್ಯಕ್ತಿ ಅಂತ ಹೇಳಿದಾಗ ನಮಗೆ ಗುರುತಿಸ್ತಾರೆ. ಆ ಒಂದು ದೇಶದಲ್ಲಿ ಮಾಡ್ತೀವಿ ಸರ್. ಕೆಲವು ಜನ ಅಂತಾರೆ ರಾಜಕೀಯದ ಗಿಮಿಕ್ಕು, ರಾಜಕೀಯಕ್ಕೆ ಮಾಡ್ತಾರೆ ಅದಿದು ಅಂತಾರೆ. ನಾವೆಲ್ಲ ನಾವು ತಿನ್ನಕ್ಕೆ ಅನ್ನ ಇಲ್ದಲೇ ಬೆಳೆದಿರೋದು. ಇದೇ ಊರಲ್ಲಿದ್ದು ಈ ಊರಲ್ಲೇ ಬೆಳೆದಿರೋ ಹುಡುಗ. ಪ್ರತಿಯೊಬ್ಬರಿಗೂ ಗೊತ್ತಿಲ್ಲಿರೋರಿಗೆ. ಇವತ್ತೊಂದು ರೇಂಜ್ ಓವರ್ ಕಾರಲ್ಲಿ ಓಡಾಡ್ತಿದ್ದೀನಿ ಅಂದರೆ ನೋಡೋರಿಗೆ ಯಾವುದೋ ಆಸ್ತಿ ಹೊಡಿತಾನೆ, ಯಾವುದೋ ಕೊಳ್ಳೆ ಹೊಡಿತಾನೆ ಅಂತಾರೆ. ಅದು ಬಿಸ್ನೆಸ್ ಆಸೆ. ಯಾವುದೇ ಒಂದು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿ ನಮ್ಮ ಆಸ್ತಿ ಹೊಡ್ಕೊಂಬಿಟ್ಟವ್ರೆ, ಮೋಸ ಆಗ್ಬಿಟ್ಟು ಅಂತ ಯಾವುದೋ ಜೈಲು ಶಿಕ್ಷೆ ಮಾಡಿ ಬಂದಿಲ್ಲ. ಬಿಸ್ನೆಸ್ಸಲ್ಲಿ ಮಾಡ್ತೀವಿ. ಒಬ್ಬನಿಗೆ ಇಷ್ಟ ಆದವನು ನೋಡಪ್ಪ ನಮ್ಮ ಕಷ್ಟಕ್ಕಾದ್ರು ಅಂತಾರೆ. ಆಗದಿದ್ದವನು ಏನೋ ನಾನು ಮಾಡಿದರೆ ಡೀಲ್ ನನಗೊಂದು 50,000 50 ಲಕ್ಷ ಬರೋದು ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾನೆ. ಅಂಥವೆಲ್ಲ ತಲೆಗೆಡಿಸ್ಕೊಳ್ಳಲ್ಲ. ಅದಕ್ಕೆಲ್ಲ ನಾವು ಇದೇ ಮಾಡ್ಕೊಳ್ಳಲ್ಲ ಸರ್. ಮಾಡೋದು ಮಾಡ್ಕೊಳ್ಳಿ, ನಮ್ಮ ದೇವ್ರು ಚೆನ್ನಾಗಿಟ್ಟವ್ನು ಇದ್ದೀವಿ. ಜನಪ್ರತಿನಿಧಿಯಾಗಿ ಸಮಾಜದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇರುವ ಇವರು 10 ಹಲವು ಕನಸುಗಳನ್ನ ಹೊತ್ತಿದ್ದಾರೆ. ಕ್ಷೇತ್ರದಲ್ಲಿ ಮನುಷ್ಯ ಬೆಳ್ಕೊಂಡು ಹೋಗೋದು ಸಹಜ, ಎಲ್ಲ ಆಸೆ ಪಡ್ತಾರೆ. ನನ್ನ ಆಸೆ ಏನಿದೆ ಅಂದರೆ ಮನುಷ್ಯ ಬೆಳ್ಕೊಂಡು ಹೋಗೋಕ್ಕಿಂತ ಏಕ್ದಮ್ ಮ್ಯಾಲೆ ಹೊಲ್ಟಿದ್ರೆ ಅಡೆ ಜನಕ್ಕೆ ನೋಡಲ್ಲ ಮನುಷ್ಯ. ಈಗ ನಾನು ಪಂಚಾಯತಿ ಲೆವೆಲ್ಲು, ಜಿಲ್ಲಾ ಪಂಚಾಯತಿ ಲೆವೆಲ್ ಇದ್ದೀನಿ. ಈಗ ನನಗೆಲ್ಲ
ಸಿಗ್ತಾರೆ ಹತ್ರ. ನಾನು ಇದೇ ಒಂದು ಇದರಿಂದ ಮೇಲೆ ಒಂದು MLA ಲೆವೆಲ್ಗೆ ಹೋದೆ ಅಂದರೆ ಇದ್ರಲ್ಲಿ ನನಗೆ ಅರ್ಧ 50% ಕಟ್ಟಾಗ್ಬಿಡುತ್ತೆ. ನನಗೆ ಹುಡ್ಕೊಂಬರೋರು ಸಿಗ್ತೀನಿ, ನಾನು ಹುಡ್ಕೊಂಡು ಹೋಗೋರು ಸಿಗಲ್ಲ. ಯಾಕಂದರೆ ಅಷ್ಟೊಂದು ಜವಾಬ್ದಾರಿ ಬೆಳೆಯುತ್ತೆ. ಜವಾಬ್ದಾರಿ ಬೆಳೆದಾಗ ಮನುಷ್ಯ ಇರ್ತಾರೆ. ಕಾಮಗಾರಿಗಳು ಮಾಡೋದು ಸಹಜ ಮಾತ್ರ ಆಗುತ್ತೆ. ನನ್ನ ಒಂದು ಉದ್ದೇಶಕ್ಕೆ ರಾಜಕಾರಣನ ನಾವು ಹುಡ್ಕೊಂಡು ಹೋಗ್ಬಾರ್ದು. ರಾಜಕಾರಣ ನಮ್ಮ ಹುಡ್ಕೊಂಡ್ಬಂದ ನಾನು ಅದೃಷ್ಟವಂತ. ಸರ್, ನಾನು ಬರ್ತಾ ನಿಮ್ಮ ಅಫಿಷಿಯಲ್ ಪೇಜನ್ನು ನೋಡ್ತಾ ಇದ್ದೆ, KS ಪರ್ವೇಜ್ ಅಭಿಮಾನಿಗಳು ಪೇಜನ್ನು ನೋಡ್ತಾ ಇದ್ದೆ. ಕೆಲವೊಂದಿಷ್ಟು ನೆಗೆಟಿವ್ ವಿಚಾರಗಳನ್ನ, ಅಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಿದ್ದನ್ನ ನೋಡಿದೆ. ಕೆಲವೊಂದಿಷ್ಟು ನಿಮ್ಮ ಅಭಿಮಾನಿಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ, ರಿಪ್ಲೈಯನ್ನು ಕೊಟ್ಟಿದ್ದಾರೆ. ನೀವ್ಯಾಕೆ ಸರ್ ಸುಮ್ಮನಿದ್ದೀರಿ, ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ? ಸರ್, ಇವಾಗ ನಾವು ಮಾಡ್ತಿರೋದು ಜನಗಳ ಕೆಲಸ, ಅಂದರೆ ನಮ್ಮ ಪಬ್ಲಿಕ್ ವರ್ಕು, ಪಬ್ಲಿಕ್ಗೆ ಸಹಾಯ ಮಾಡ್ತಿದ್ದೀವಿ. ನಮಗೆ ಓಟ್ ಹಾಕಿದ್ದಾರೆ, ಗೆಲ್ಸಿದ್ದಾರೆ, ಮಾಡ್ತಿದ್ದೀವಿ. ಈಗ ನೆಗೆಟಿವ್ ಇಲ್ಲ ಅಂದಾಗ ನಮಗೆ ನಾವೇ ದೇವ್ರು ಅಂದ್ಕೊಂಡ್ಬಿಡ್ತೀವಿ. ಇಂಥವ್ರು ಇರೋದು ನಮ್ಗೆ ಏನಂದರೆ, ಒಂದು ದಾರಿಯಲ್ಲಿ ದೀಪ ಬಿಡೋದಿರು, ಬ್ಯಾಟ್ರಿ ಬಿಡೋದು ನಮಗೆ. ಈಗ ದಾರಿ ಹಿಂಗಿದೆ, ನೀನು ತಪ್ಪು ಹೆಜ್ಜೆ ಇಡ್ತಾ ಇದೆಯಾ, ಟಕ್ಕಂತ ಚೇಂಜ್ ಮಾಡ್ಕೊ, ನೀನು ಸ್ಟ್ರೈಟಾಗಿ ಹೋಗು ಅಂತ. ಅವ್ರಿಗೆಲ್ಲ ಒಂಥರ ವಾಚ್ಮೆನ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ. ಈಗ ನಿಮ್ಮಲ್ಲಿ ಇರುತ್ತೆ, ಮನೆ ಮುಂದೆ ಸ್ನಾನನ ನೀವು ಸಾಕ್ತೀರಾ, ಎಂತಕ್ಕೆ ಸಾಕ್ತೀರಾ? ಅಟ್ಲೀಸ್ಟ್ ನೀವು ಕಟ್ಟಾಕಿದ್ರು ಯಾರನ್ನ ಬಂದರೆ ಬೊಗೊಳ್ಳಿ ಅಂತ. ಆ ಬೊಗಳಾಗಂಟ ನಮ್ಗೇನೂ ಅರ್ಥ ಆಗಲ್ಲ ಸರ್. ಅದು ಬೊಗಳ್ಬೇಕು, ನಾವು ಮಲಗಿದ್ರೆ ಎಷ್ಟೇನಿದ್ದಿಲ್ಲ ಎದ್ದೊಳ್ಬೇಕು, ನಾವು ಎಚ್ಚರಿಸ್ಕೋಬೇಕು, ಅಂಥವ್ರಿಗೆ ಸಾಕ್ಕೋಬೇಕು ಸರ್. ನಾವು ಏನಾದ್ರು ಪ್ರತಿಕ್ರಿಯೆ ಕೊಟ್ಟರೆ ಏನಾಗುತ್ತೆ ಹೇಳ್ರೆ, ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಮಾಡ್ಕೋಬಾರ್ದು. ಇಂಥ ನಾಯಿಗಳ್ನ ನಾವು ಇನ್ನೂ 4 ಜನಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ರೈಟ್ ಸೈಡ್ ಇದ್ಮೇಲೆ ಲೆಫ್ಟ್ ಸೈಡನ್ನು ಉಳಿಸ್ಕೊಂಡು ಹೋದ್ರೆ ನಮಗೊಂದು ಬೆಲೆ. ಇಂಥವ್ರು ಇರ್ಬೇಕು ಸರ್, ನಮ್ಗೆ ಹುಷಾರು ಮಾಡ್ತಾರೆ. ಎಲ್ಲೋ ಬಂದು ಫೇಸ್ಬುಕ್ಕಲ್ಲಿ ಎಲ್ಲೋ ಪೇಜಲ್ಲಿ ಹಾಕ್ಕೊಂಡು ಫೈಟ್ ಮಾಡೋದಲ್ಲ. ನೆಕ್ಸ್ಟ್ ಬರೋ ಅಂಥ ಎಲೆಕ್ಷನಲ್ಲಿ, ಚುನಾವಣೆಯಲ್ಲಿ, ಯಾವುದೇ ಚುನಾವಣೆ ಬರಲಿ, ZP ಬರಲಿ, TP ಬರಲಿ, ಗ್ರಾಮ ಪಂಚಾಯತಿ ಬರಲಿ, MLA ಬರಲಿ, ಯಾರದೇ ಬರಲಿ, ಅವ್ರು ಯಾವ ಎಲೆಕ್ಷನ್ ನಾನು ನಿಂತ್ಕೊಂಡು ನನಗೆ ಮೇಲೆ ಚಾಲೆಂಜ್ ಮಾಡಲಿ, ಅವತ್ತು ನಾನು ಅವ್ರ ಮುಂದೆ ತಲೆ ಬಗ್ಗಿಸ್ತೀನಿ. ಸುಮ್ಮನೆ ಸೋಲುಗಳು ಯಾರದಲ್ಲಿ ನಾನೇ ಸೋಲ್ಬೋದು, ಅವರೇ ಸೋಲ್ಬೋದು, ನಾನು ಅದಕ್ಕೆ ಕೇಳಲ್ಲ. ಎಲೆಕ್ಷನ್ ಬಂದು ಚಾಲೆಂಜ್ ಮಾಡ್ಬೇಕು ಸರ್. ನಾನೇನೋ ಮಾಡ್ತಿದ್ದೀನಿ ಅಂದ್ರೆ ನಾನು ಮಾಡ್ತೀನಿ ಅನ್ನೋರಲ್ಲ, ಅದು ಸರ್ ಚಾಲೆಂಜು. ಪೇಜಲ್ಲಿ ಆಗ್ಬಿಟ್ಟು ನಾನು ಅಂದರೆ ಹೋಗಿ ಸರ್, ನೀವು ಪೇಜ್ ಇನ್ನೊಂದ್ಸತಿ ನೋಡಿ, ಎಷ್ಟು ಜನ ಕಮೆಂಟ್ ಕೊಟ್ಟಿ ಸರ್ ಅದಕ್ಕೆ ಹಾಕಿರೋರೊಬ್ಬರು ತಾನೆ. ಇನ್ನು ಯಾರನ್ನ ಅದಕ್ಕೆ ಶಾಬಾಷ್ ಅಂದವರ, ಸರಿ ಅಂದವರ ನೋಡಿ ಸರ್. ಅವ್ರಿಗವ್ರು ಅಂದ್ಕೊಳ್ತಾರೆ, ನಮಗೂ ಒಂಥರ ದಾರಿ ದೀಪ ಅಂದ್ಕೊಂಡು ಹೋಯ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ತುಂಬ ಅನುಕೂಲ ಇತ್ತು. ನನ್ನ ಬಗ್ಗೆ ನೀವು ಕೇಳಂಗಿದ್ರೆ ಊರಲ್ಲೆಲ್ಲ ಕೇಳಿ ನೋಡಿ. ಅದಕ್ಕೆ ಹೇಳ್ತೀನಿ, ಯಾವತ್ತೂ ನಾವು ಜನಗಳ ಪರವಾಗಿದ್ದೀವಿ ಸರ್, ಜನಗಳ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಈಗಿನ ಕಾಲದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ತಮ್ಮ ತವರು ಮನೆಯಿಂದ ಮಗಳ ನೆನಪಿಗೆ ಅಣ್ಣ ತಮ್ಮಂದಿರು ಬಾಗಿನ ಕಳುಹಿಸುವುದೇ ದೊಡ್ಡ ಮಾತು. ಆದರೆ KS ಪರ್ವೇಜ್ ಅವರು ಕಗ್ಗಲಿಪುರದ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಊರಿನ ಮಹಿಳೆಯರಿಗೆ ಬಾಗಿನ ಕೊಡುತ್ತಿದ್ದಾರೆ. ನಮ್ಮ ಅಣ್ಣ 5,000 ಮನೆ ಕೊಡ್ತಾರಲ್ವಾ, ಅವನು 1,000 ಮನೆ ಕೊಡ್ಲಿ. ನಮ್ಮ ಅಣ್ಣ 5 ಫ್ಲೋರ್ 6 ಫ್ಲೋರ್ ಬಿಲ್ಡಿಂಗ್ ಹತ್ತಿ ಇಳಿತಾರಲ್ವಾ, ಒಂದು ಹೆಣ್ಣು ಮಗುಗೆ ತಂದೆ ತಾಯಿ ಇರ್ತಾರೆ, ಅಣ್ಣ ತಮ್ಮದಿರ್ತಾರೆ, ಅವ್ರು ಯಾರು ಕೊಡಲ್ಲ. ಅಂತ ಪುಣ್ಯಾತ್ಮ ಬಂದು ಮನೆ ಬಾಗ್ಲಿಗೆ ಎಲ್ಲ ತಂದು ಕೊಡ್ತಾನೆ ಅಂದ್ರೆ ಅವನು ದೇವ್ರ ಸಮಾನ, ಮನುಷ್ಯನ ಸಮಾನ ಅಲ್ಲ ಯಪ್ಪ. ಆದ್ರೆ ನನ್ನ ಅಣ್ಣನ ಬಗ್ಗೆ ಇವತ್ತು ಯಾರೋ ಎಲ್ಲೋ ಕುತ್ಕೊಂಡು ಮಾತಾಡ್ತಾನೆ ಅಂದ್ರೆ, ನಮ್ಮ ಅಣ್ಣ ಇಷ್ಟು ಮಾಡ್ತಾನಲ್ವಾ, ನಿನಗೆ ಅಷ್ಟು ತಾಕತ್ತಿದ್ರೆ ಬಂದು ನೀನು 1,000 ಮನೆಗೆ ಬಾಗ್ನ ಕೊಟ್ಟು ನೀನ್ ಜೈ ಅನಿಸ್ಕೋ. ನಿನ್ ಕೈಲಿ ಕೊಡಕ್ಕಾಗಲ್ವಾ? ಬಂದು ನಾವು ಮಹಿಳೆಯರಿದ್ದೀವಿ, ತಂದ್ಕೊಡು, ನಾನು ಅನ್ಸ್ತೀನಿ ಪ್ರತಿಯೊಂದು ಮನೆಗೂ. ನಿನ್ ಚಾಲೆಂಜ್ ಇದ್ರೆ ಬಂದು ಚಾಲೆಂಜ್ ಮಾಡು. ಚಾಲೆಂಜ್ ಮಾಡಕ್ಕಾಗಿಲ್ಲ ಅಂದ್ರೆ ಹಿಂದೆ ಪರದಲ್ಲಿ ಕುತ್ಕೊಂಡು ಏನಕ್ಕೆ ಮಾತಾಡ್ತೀಯಾ? ಬರೀ ಗಣೇಶ ಹಬ್ಬಕ್ಕೆ ಬಂದು ಗಂಡಸ್ರಿಗೂ ಸಹ ಒಂದು ಪಂಚೆ, ಒಂದು ಶಲ್ಯ ಎಲ್ಲ ಕೊಟ್ಟಿದ್ದಾರೆ. ಯಾವುದೇ ರೀತಿ ಏನೂ ತೊಂದರೆ ಇರಲ್ಲ. ಮತ್ತೆ ಏನೇ ಕೆಲಸ ಆಗಬೇಕು ಅಂದ್ರೆ ಪಂಚಾಯತಿಯಿಂದ ಇಡೀ ಕಗ್ಲಿಪುರ ಪಂಚಾಯತಿಗೆ ಯಾವುದೇ ರೀತಿ ಕೆಲಸ ಏನು ತೊಂದರೆ ಇರಲ್ಲ. ಎನಿ ಟೈಮ್ ಒಂದು 1 ಗಂಟೆ 2 ಗಂಟೆ ರಾತ್ರಿ ಫೋನ್ ಹಾಕಿದ್ರು ಏನೇ ಕಷ್ಟ ಅಂತ ಫೋನ್ ರಿಸೀವ್ ಮಾಡ್ತಾರೆ. ಏನು ತೊಂದರೆ ಇಲ್ದಿರ ಇಲ್ಲಿವರೆಗೂ ನಮ್ಮ ಊರಲ್ಲಿ ಜೊತೆಲಿ ಹುಟ್ಟಿರೋರು ರಿಲೇಷನಲ್ಲೂ 1 ವರ್ಷಕ್ಕೆ ಬಾಗ್ನ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಅವ್ರು ಪ್ರತಿ ವರ್ಷ 15 ವರ್ಷದಿಂದ ನಮಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದಾರೆ, ಬಾಗಿನ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ದಿರ. ಅವರು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡೋದು, ಒಂದು ಅಕ್ಕ ತಂಗಿದ್ದಿರ್ತಾರೆ, ಏನೇ ಒಂದು ಕಷ್ಟಕ್ಕೆ ಆಗಲಿ, ಒಂದು ನೀರೊಂದು ವ್ಯವಸ್ಥೆಗೆ ಏನೇ ಒಂದು ನಾವೇನೊಂದು ಕೇಳಿದ್ರು ಅವರು ನಮ್ಗೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಸರ್. ಅಭಿವೃದ್ಧಿ ಯೋಜನೆಗಳ ವಿಚಾರಕ್ಕೆ ಬಂದರೆ ಇವರು ನೀಡಿದ ಕೊಡುಗೆಯಿಂದ ಗ್ರಾಮದ ಮನೆ ಮಗನಾಗಿ ನಿಂತಿದ್ದಾರೆ. ಕಗ್ಲಿಪುರ ಕ್ಷೇತ್ರದಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪಿಂಗ್ ನೇಚರ್ ಅವ್ರಿಗೆ ತುಂಬಾನೇ ಇದೆ. ರೋಡ್ಗಳು ಎಲ್ಲ ಮಾಡಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಪರಿವಿಜನ ನಮ್ಮ ತಂದೆನೋ ನಮ್ಮ ಅಣ್ಣನ ತಮ್ಮನ ಅವರು ಗೊತ್ತಾಯ್ತಾ. ಹಬ್ಬಕ್ಕೆ ಹೆಲ್ಪ್ ಮಾಡ್ತಾರೆ, ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಾರೆ, ಒಂದು ಮದುವೆ ಸೊಬ್ಬನ ಅಂದ್ರೆ ಹೆಲ್ಪ್ ಮಾಡ್ತಾರೆ, ಸತ್ತೋರ್ಗೂ ಹೆಲ್ಪ್ ಮಾಡ್ತಾರೆ. ಕೆಲಸ ಕಾರ್ಯಗಳನ್ನ ಯಾರಿಗೂ ವಹಿಸಿ ಬಿಡದೆ
ಸ್ವತಃ ಕಾಮಗಾರಿ ಆಗ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಕೂಡ ನಡೆಸ್ತಾರೆ ಕೆಎಸ್ ಪರ್ವೇಜ್ ಅವರು. ಕೆಲವೊಂದು ವಾರ್ಡ್ಗಳಲ್ಲಾಗಿರ್ಬೋದು, ಊರುಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಸಮಸ್ಯೆಗಳು ಬಂದಾಗ ನೀವೇ ಖುದ್ದಾಗಿ ನಿಂತು ಸರಿ ಮಾಡ್ತೀರಿ ಅಂತೇಳಿ ನಾನೀಗ ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಸರ್. ಏನ್ ಕೆಲಸ ನಡೀತಾ ಇದೆ ಸರ್ ಇಲ್ಲಿಗೆ? ಸರ್ ಇಲ್ಲಿ ಒಂದು ಕಗ್ಲಿಪುರ ಸೆಕೆಂಡ್ ಬ್ಲಾಕ್ ಅಂತೀವಿ ಇದಕ್ಕೆ. ಇಲ್ಲೊಂದು UGD ವರ್ಕು ಸುಮಾರು ವರ್ಷದಿಂದ ಇರಲಿಲ್ಲ. ನಮ್ಮ ಎಲ್ಲ ಬ್ಲಾಕಲ್ಲಿ ಇದೆ, ಮತ್ತು ಈ ಬ್ಲಾಕಲ್ಲಿ ಇರಲಿಲ್ಲ. ಅದಕ್ಕೆ ನಮ್ಮ MLA ಅವರು ST ಸೋಮಶೇಖರ್ ಅವರು ಅನುದಾನದಲ್ಲಿ ಮತ್ತು ನಮ್ಮ ಸಿದ್ದರಾಮಯ್ಯ ಅವರ ಅನುದಾನದಲ್ಲಿ ಇದಕ್ಕೆ ಅಮೌಂಟ್ನ 5 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಆ ಇದರಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದೆ ಸರ್. ಇದು ಕೆಲಸ ನಡೀತಾ ಇದೆ. ಆಲ್ರೆಡಿ ಆ ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ನಡೀತಾ ಇದೆ ಸರ್. ಅದೆಷ್ಟು ಹಿಂದೂ ದೇಗುಲಗಳ ಅಭಿವೃದ್ಧಿಗೆ ಪಣ ತೊಟ್ಟು ತಮ್ಮ ಸ್ವಂತ ಖರ್ಚಿನಲ್ಲಿ ದೇಗುಲಗಳ ಅಭಿವೃದ್ಧಿಗೆ ನಿಂತಿದ್ದಾರೆ. ದೇವಸ್ಥಾನಕ್ಕೆ 16 ಅಡಿ ರೋಡು ಅವ್ರು ದುಡ್ಡು ಕೊಟ್ಟು ತಗೊಂಡಿರೋಂಥ ಜಾಗ ಇದು. ದುಡ್ಡು ಕೊಟ್ಟು ತಗೊಂಡಿರೋ ಜಾಗದಲ್ಲಿ ನಮ್ಮ ದೇವಸ್ಥಾನಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ 30 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ. 15 ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನೂ 15 ಕೊಡಬೇಕು, ಕೊಡ್ತಾರೆ. ಅವ್ರ ಮೇಲೆ ನಂಬಿಕೆ ಇದೆ ನಮಗೆ. ಆಮೇಲೆ ಬಂದು ಸಾನಿಟ್ರಿ ಇರಲಿಲ್ಲ ನಮ್ಮೂರಿಗೆ, ಸಾನಿಟ್ರಿ ಕಳ್ಕೊಂಡು ಸಾನಿಟ್ರಿ ಮಾಡಿಸಿದ್ದಾರೆ. ಆಮೇಲೆ ಬಂದು ನಮಗೆ ಸುಮಾರು ಏನು ಕೆಲಸ ಬೇಕಾದ್ರೂ ನಮ್ಮೂರಿಗೆ ಇಂಥ ಕೆಲಸ ಆಗಿಲ್ಲ ಹಂಗಿಲ್ಲ, ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರೇ ಹೆಲ್ಪ್ ಮಾಡವ್ರೆ, ಎಲ್ಲಕ್ಕೂ ಅವರ ಆ ಜಾಗನೂ ಕೊಟ್ಟವ್ರೆ. ಎಲ್ಲ ಹೆಲ್ಪ್ ಮಾಡ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಯಾವುದೋ ನಮ್ಮ ಕೈನೆಲ್ಲ ಆಗಲ್ಲ ಅನ್ನಲ್ಲ, ಏನನ್ನ ಹೋಗಿ ಕೇಳ್ದು ಅಂದರೆ ಮಾಡ್ಕೊಡ್ತಾರೆ. ಈ ದೇವಸ್ಥಾನಕ್ಕೂ ಅವ್ರ ಸ್ವಂತ ಇದರಿಂದ ಹಲವಾರು ಹಣ ಸಹಾಯ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೂ ವರ್ಷ ಬಾಗಿನ ಇರ್ಬೋದು, ಯುಗಾದಿ ಹಬ್ಬದಲ್ಲಿ ಕಿಟ್ ಕೊಡೋದಿರ್ಬೋದು, ಅದೇ ರೀತಿ ಅವ್ರ ಸ್ವಂತ ಇದರಲ್ಲಿ ಖರ್ಚಲ್ಲಿ ಹಲವಾರು ಸೇವೆಗಳನ್ನ ನಮ್ಮೂರಿಗೆ ಮಾಡ್ತಾ ಇದ್ದಾರೆ. ಮುಂದೇನೂ ಅವ್ರಿಗೆ ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಕೇಳ್ತಾರೆ. ಕೊರೋನಾ ಸಂದರ್ಭದಲ್ಲಿ ದೇಶವೇ ಲಾಕ್ಡೌನ್ ಆಗಿತ್ತು. ಕಗ್ಗಲಿಪುರಕ್ಕೂ ಕೊರೋನಾ ಆವರಿಸಿದಾಗ ಸೋಂಕಿತರ ಆರೋಗ್ಯ ವೆಚ್ಚ ಭರಿಸಿದ್ದು ಅಲ್ಲದೆ ಇಡೀ ಗ್ರಾಮಕ್ಕೆ ಅಗತ್ಯ ಸಾಮಗ್ರಿಗಳನ್ನು ಒದಗಿಸಿದ ಮಹಾತ್ಮ ಕೆಎಸ್ ಪರ್ವೇಜ್ ಅವರು. ಕೊರೋನಾ ಬಂತು, 2-3 ವರ್ಷ ಎಂತೆಂಥ ಕೈಗಳೇ ಮಲಗ್ಬಿಟ್ಟು, ಅಂಥ ಟೈಮ್ಗಳನ್ನು ಆಸ್ತಿ ಮಾರಿ ನಾನು ಜನಗಳಿಗೆ ಸೇವೆ ಮಾಡಿದೆ. ನನಗೆ ಹೇಳ್ಬೇಕಂದ್ರೆ ನಿಮಗೆ, ನಾ 5 ತವ ಕ್ಯಾಂಪ್ ಮಾಡ್ದು. 5 ತವ ಕ್ಯಾಂಪಲ್ಲಿ ಇಂಜೆಕ್ಷನ್ ಹಾಕ್ಸೋಕ್ಕೆ ಬೆಳಗ್ಗೆ ಎದ್ದು ಜನ ಟೋಕನ್ ತಗೊಳಕ್ಕೆ 5 ಗಂಟೆಗೆ ಹೋಗ್ಬೇಕಾಯ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಆವಾಗ BJP ಸರ್ಕಾರ, ಇಲ್ಲಿ ST ಸೋಮಶೇಖರ್ ಅವರು BJPಗೆ ಹೋಗಿದ್ರು, ನಾನು ಒಬ್ಬನೇ ಇಲ್ಲಿ ನಮ್ಮ ಕಾಂಗ್ರೆಸ್ಸಿಂದ. ನಮಗೆ ಹೋಗಿ ಜನ, ನಾನು ZP ಮೆಂಬರ್ ಇದ್ದೆ, ಹೋಗಿ ಜನ ಕ್ಯೂ ನಿಂತ್ಕೊಂಡು ಸಿಗೋದ್ರಾಗ 50 ಟೋಕನ್ 60 ಟೋಕನು, ಅದರಲ್ಲೂ ರಾಜಕೀಯ ಮಾಡ್ತಿದ್ರು. ಕೊನೆಗೆ ಯೋಚನೆ ಮಾಡ್ದೋ, ಹೋದ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಮಾತಾಡ್ದೋ, ಡಾಕ್ಟ್ರುಗಳು ಕನ್ಸಲ್ಟ್ ಮಾಡಿದೆ, ಹೋಗಿ BR ಹತ್ರ ನಮ್ಮ ಗೌರ್ಮೆಂಟ್ ಡಾಕ್ಟ್ರ್ ಹತ್ರ ಮಾತಾಡ್ದೋ, ಪೆಂಡಾಲ್ ಹಾಕ್ಸ್ದೋ, ಊಟದ ವ್ಯವಸ್ಥೆ ಎಲ್ಲ 30 ಜನ ಡಾಕ್ಟರ್ಸ್, ಸಿಸ್ಟರು, ಡಾಕ್ಟರ್ಸ್ ಎಲ್ಲ ಸೇರಿ ಒಂದು ಸತಿ ಲೈನ್ ಕೂತ್ಕೊಂಡ್ರೆ 10 ಜನ ಕೂತ್ಕೊಂಡು ಇಂಜೆಕ್ಷನ್ ಕೊಡಬೇಕು. ಒಂದು ಇಂಜೆಕ್ಷನ್ 1750 ರೂಪಾಯಿ ಆವಾಗ ಸ್ಟಾರ್ಟಿಂಗ್. ಅಷ್ಟು ಡೋಸ್ ಸಿಗ್ತಾ ಇಲ್ಲ. ಯಾರ್ಯಾರಿಗೋ ಕೈಕಾಲು ಹಿಡ್ದು ಏನೋ ಮಾಡಿ ಅಂತ ಅಧಿಕಾರ ಇಲ್ಲ ಅಂದ್ರೂ ಮಾಡಿಸಿದ್ದೆ. ಆ ಥರ ಒಂದು 5 ಕ್ಯಾಂಪೇನ್, ಫಸ್ಟ್ ಡೋಸು ಸೆಕೆಂಡ್ ಡೋಸ್ ಎರಡೂ ಮಾಡಿಸ್ದೆ. ನಮ್ಮಂಥರ ತಾಯಿದ್ರಿಗೆ ಮಗನಾಗಿದ್ದಾನೆ, ಇದು ವಯಸ್ಸಾಗಿರೋರಿಗೆ ತಮ್ಮನಾಗಿದ್ದಾನೆ. ಈ ಕೊರೋನಾ ಬಂದಾಗೆ 2 ತಿಂಗಳಾಗಬೇಕು ರೇಷನ್. 2 ತಿಂಗಳ ಥರ ರೇಷನ್ನು, ಕಿಟ್, ಅದು ಏನಂತಿರಲ್ಲ ಕಿಟ್ಟುಗಳು, ಅವು ಅವೆಲ್ಲ ಸಹಾಯ ಮಾಡಿದ್ದಾನೆ. ಮಗನ ಥರ ಬಂದು ಮನೆಗೆ ಜಾತಿ ಭೇದ ಏನು ಅನ್ಸ್ಕೊಂಡಿದ್ದಾನೆ, ಮನೆಗೆ ನುಗ್ಗಿ ಅವ್ರಿಗೆ ಕೇಳ್ಕೊಂಡು ಮಾಡ್ಕೊಂಡು ಎಲ್ಲ ಕೊಟ್ಟು ಸಹಾಯ ಮಾಡಿದ್ದಾನೆ. ಅಂದರೆ ಕೊರೋನಾ ಟೈಮಲ್ಲಿ ಎಲ್ಲ ಬದುಕ್ತಿರೋರು ಎಲ್ಲ ತಗೊಂಡೋಗಿ ಬದುಕಲಿ ಅಂದರೆ ಹಾಸ್ಪಿಟಲ್ ಸೇರಿಸಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನಮಗೆ ಅವ್ರಿಗೆ ಅನ್ನ ನೋಡು. ಆ ಟೈಮಲ್ಲಿ ಕೆಲಸ ಇಲ್ಲ, ಏನಿಲ್ಲ. ಆ ಟೈಮಲ್ಲಿ ಈ ಥರ ಮನೆಗೆ ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ನಮ್ಮ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮ್ಗೆ ತುಂಬ ಅನುಕೂಲ ಮಾಡಿದ್ದಾರೆ. ನಮ್ಗೆ ಅವರಿಂದ ಯಾವ ತೊಂದರೆನೂ ಇಲ್ಲ. ನಮಗೆ ಇನ್ನು ಯಾವ ಊರು, ನಮ್ಮ ಅಮ್ಮನೂ ನೆನ್ನೆ ಅಂತ ಇದ್ರು, ಯಾವ ಊರಲ್ಲೂ ನಮ್ಗೆ ಈ ಥರ ಅನುಕೂಲ ಇಲ್ಲ. ನಮ್ಮ ಬಂದು ಸೇರ್ಕೊಂಡಿದ್ದು ನಮ್ಗೆ ತುಂಬ ಅನುಕೂಲ ಆಯಿತು. ನಮಗೆ ಕಗ್ಲಿಪುರಕ್ಕೆ ಬಂದು ಜನಸೇವೆ ಮಾಡುವ ಓರ್ವ ವ್ಯಕ್ತಿಗೆ ಸಮಾಜದಲ್ಲಿ ಟೀಕೆ ಬರುವುದು ಸಾಮಾನ್ಯ. ಅದೇ ರೀತಿ ಪರ್ವೇಜ್ ಅವರ ಬಗ್ಗೆ ಕಿಡಿಗೇಡಿಗಳು ಮಾಡಿದ ಕುತಂತ್ರದ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಪ್ರತಿಯೊಂದು ಎಲ್ಲ ಜನಪರ ಕೆಲಸನೇ ಮಾಡ್ತಾರೆ ಹೊರತು ಅವರು ಹಿಂದೂ ಮುಸ್ಲಿಮು ಜಾತಿ ಧರ್ಮ ಅನ್ನೋದು ಏನು ಯಾವುದೂ ಇಲ್ಲ. ಆ ರೀತಿ ಒಳಗಡೆ ಕೆಲಸ ಮಾಡ್ತಾ ಇರೋದವರು. ಆದರೆ ಈ ಅವರ ಮಾಡ್ತಾ ಇರೋಂಥ ಕೆಲಸಕ್ಕೆ ಕೆಲವರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಅವರು ಮುಸ್ಲಿಮು ಅನ್ನೋ ರೀತಿಲಿ ಸ್ವಲ್ಪ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ಅವ್ರ ವ್ಯಕ್ತಿ ಅವರು ಇದು ವಿರೋಧಿಗಳು ಅನ್ಕೊಳ್ಳಿ, ವಿರೋಧ ಪಕ್ಷದವರು ಈ ಥರ ಒಂದು ಇಲ್ಲದೇ ಇರೋವಂಥ ಒಂದು ಕ್ರಿಯೇಟ್ ಮಾಡ್ತಾ ಇರೋದು.
ಅವ್ರಿಗೋಗಿ ನೀವು ಬಾಗಿನ ತಗೊಂತಾರಲ್ಲ ಹಿಂದೂಗಳೆಲ್ಲ ಬೇರೆ ಬೇರೆ ಥರ ಮಾತಾಡ್ತಾರೆ. ಅವ್ರ ವ್ಯಕ್ತಿತ್ವಕ್ಕೆ ಅದು ಶೋಭೆ ತರೋದಿಲ್ಲ. ನಿಮಗೆ ಶಕ್ತಿ ನೀವು ಕೊಡಿ, ಬೇಡ ಅಂತ ಹೇಳಲ್ಲ. ಬಟ್ ಆದರೆ ಇನ್ನೊಬ್ರು ಕೊಡೋದನ್ನ ಹೊಟ್ಟೆ ಉರಿ ಬೀಳೋವಂಥದ್ದು ಯಾವುದು ದೇವರು ಮೆಚ್ಚುವಂಥ ಕೆಲಸ ಅಲ್ಲ ಅದು. ಅದಕ್ಕೋಸ್ಕರ ನಿಮಗೆ ಶಕ್ತಿ ಇದ್ರೆ ನೀವು ಕೊಡಿ. 1 ವರ್ಷ ಕೊಟ್ಟು ನೋಡಿ, ನಿಮ್ಗೆ ತಾಕತ್ತಿದ್ರೆ 1 ವರ್ಷ ಕೊಡಿ, ಆಮೇಲೆ ಮತ್ತೆ ಹೇಳಿ. ಇವರು 15 ವರ್ಷದಿಂದ ಒಂದೇ ಸಮ ಕೊಡ್ತಾ ಇದ್ದಾರೆ ಅಂದರೆ ಅವರ ಇದನ್ನ ಮೆಚ್ಚಬೇಕು. ಯಾಕಂದ್ರೆ ಒಂದರಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಹೇಳ್ತಾರೆ, ಯೋಗ ಬರಬೇಕು ಅಂದ್ರೆ ಪುಣ್ಯ ಇರಬೇಕು, ಯೋಗ ಉಳಿಸ್ಕೋಬೇಕು ಅಂದ್ರೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಬೇಕು ಅಂತಂದಾಗ ನಾವು ಯೋಗ್ಯತೆ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಹೊರತು ಬಟ್ ಬೇರೆಯವ್ರನ್ನ ನಾವು ಏನೋ ಒಂದು ರೀತಿ ಮಾತಾಡಿ ಅವ್ರನ್ನ ಒಂದು ಕೀಳು ಮಟ್ಟದಲ್ಲಿ ಮಾತಾಡಿದ್ರೆ ಅವ್ರು ಏನು ಇದನ್ನು ಕುಂದಲ್ಲ. ಹೊಟ್ಟೆ ಊರಿಗೆ ಅವರು ಮಾತಾಡ್ತಾರೆ. ಅದು ಯಾವತ್ತಿದು ಅದು ಫ್ರೀ ಪಬ್ಲಿಸಿಟಿಗೋಸ್ಕರ ಬಂದವ್ರೆ. ನಮ್ಮ ಅಣ್ಣ ಯಾವತ್ತಿದು ಹೀರೋನೇ, ಜನಕ್ಕೆ ಹೀರೋನೇ. ತುಂಬಾ ಜನಗಳಿಗೆಲ್ಲ ಸಹಾಯ ಮಾಡ್ತಾರೆ. ಅಭಿವೃದ್ಧಿ ಮತ್ತು ತುಂಬಾ ನಮ್ಮ ದೇವಸ್ಥಾನಕ್ಕೆ ಮತ್ತೆ ಅಲ್ಲಿ ಎಲ್ಲಾ ದೇವಸ್ಥಾನಗಳು ಸಹಾಯ ಮಾಡೋರೆ. ಇಲ್ಲಿರೋ ಹೆಂಗಸರಿಗೆ ತುಂಬಾನೇ ಗೌರವದಿಂದ ಅರಿಶಿನ ಕುಂಕುಮ ಕೊಡ್ತಾರೆ. ನಮ್ಮ ಹಿಂದೂ ಧರ್ಮದ ಸಂಕೇತ ಅರಿಶಿನ ಕುಂಕುಮ, ಅದನ್ನ ಕೊಡ್ತಾರೆ ಅವರು. ಅದಕ್ಕೆ ಬೇಕಾದಷ್ಟು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಅದನ್ನ ಮಾಡಬಾರ್ದು ಗೊತ್ತಾ. ಅವರು ಬೇರೆ ಜನ ಆಗಿ ಮುಸ್ಲಿಂನವರು ಮತದವರಾಗಿ ನಮ್ಮ ಹಿಂದೂ ಧರ್ಮದವ್ರಿಗೆ ಎಷ್ಟು ಮರ್ಯಾದೆಯಿಂದ ಅದನ್ನೆಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಅವ್ರಿಗೆ ಮಾಡೋವಂಥ ಶಕ್ತಿ ಇದ್ರೆ ಅವರು ಮಾಡಲಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡ್ಬೇಕು. ಧರ್ಮ ಯಾಕೆ? ಅದಕ್ಕೆ ಎಲ್ಲದಕ್ಕೂ ಮಾಡ್ತಿದಾರಲ್ಲ. ಅವ್ರು ನೀರು ಕೊಟ್ಟಿದ್ದಾರೆ, ನಮಗೆ ರೋಡು, ಏನೇ ಕಷ್ಟ ಅಂದ್ರೂ ಸ್ಪಂದಿಸ್ತಾರೆ. ಮೇಯ್ನ್ ಆಗಿ ಮುಂದೆ ಬಂದು ಎಲ್ಲ ನಮ್ಮ ಅಣ್ಣ ಒಂದೇ ಸರಿಸಮ ನೋಡ್ತಾ ಇದ್ದಾರೆ. ಆದ್ರೆ ನೀವು ನಮ್ಮ ಅಣ್ಣನ ಇಯಾಳ್ಸ್ ಮಾತಾಡ್ತಾ ಇದ್ದೀರಾ. ಮುಂಚೆ ತಿಳ್ಕೊಂಡು ಮಾತಾಡಿ ನಮ್ಮ ಅಣ್ಣನ ಬಗ್ಗೆ. ನಾವು ನಿಂತ್ಕೊಂಡ್ರೆ ಈ ಸತಿ ಮಹಿಳೆಯರು ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವು ಮಾತ್ರ ಇಟ್ಟಿದೀವಿ, ಟಾರ್ಗೆಟ್ ಇಟ್ಟಿದೀವಿ ಅಂದ್ರೆ ಯಾರು ಐತಿಲ್ಲ ಅಂತ ಹೇಳಕ್ಕಾಗಲ್ಲ. ಈ ಸತಿ ಏನೇ ಆದ್ರೂ ಸರಿನೇ ನಾವು ಮುಂದೆ ಬರ್ತೀವಿ, ನಮ್ಮ ಅಣ್ಣನ್ ಬಿಡಲ್ಲ. ಅದೇ ರೀತಿ ಸಮಾಜದಲ್ಲಿ 10 ಹಲವು ಸಮಾಜಮುಖಿ ಸೇವೆಗಳನ್ನ ಮಾಡ್ತಾ ಕೆಎಸ್ ಪರ್ವೇಜ್ ಅವರು ಕಗ್ಗಲಿಪುರದ ಮನೆ ಮಗ ಎನಿಸಿಕೊಂಡಿದ್ದಾರೆ. ಇನ್ನು ಓಂ ಶಕ್ತಿ ಯಾತ್ರೆಗೆ ಹೋಗುವ ಭಕ್ತರಿಗೂ ಸಕಲ ವ್ಯವಸ್ಥೆಗಳನ್ನ ಮಾಡಿಕೊಡುತ್ತಿದ್ದಾರೆ ಕೆಎಸ್ ಪರ್ವೇಜ್ ಅವರು. ವೀಕ್ಷಕರೇ, ನಾನೀಗ ನಿಂತಿರುವಂತ ಜಾಗ ಕಗ್ಗಲಿಪುರ ಕಾಲೋನಿಯ ಗಂಗಮ್ಮ ಬಡಾವಣೆ. ಇಲ್ಲೂ ಕೂಡ ಸಾಕಷ್ಟು ಗ್ರಾಮಸ್ಥರಿದ್ದಾರೆ. ಅವರ ಅಭಿಪ್ರಾಯವನ್ನು ಕೇಳ್ತಾ ಹೋಗೋಣ. ಕೆಎಸ್ ಪರ್ವೇಜ್ ಅವರ ಸಮಾಜಮುಖಿ ಕಾರ್ಯಗಳು ನಿಜಕ್ಕೂ ಕೂಡ ಆ ಗ್ರಾಮಸ್ಥರ ಬಾಯಿಂದ ಕೇಳಿದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಹಾಯ ಮಾಡೋಕ್ ಸಾಧ್ಯನಾ ಎನ್ನುವಂಥದ್ದಾಗಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಜನರಿಂದಲೂ ಕೇಳ್ತಾ ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಕೆಎಸ್ ಪರ್ವೇಜ್ ಅವರು ನಿಮಗೆ ಮಾಡಿದಂತ ಸಹಾಯಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಪರ್ವೇಜ್ ಅಣ್ಣ ನಮಗೆ ವರ್ಷನೂ ನಾವು ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ನಮಗೆ 2 ರಿಂದ 3 ಬಸ್ ಮಾಡಿಕೊಡ್ತಾರೆ. ಮತ್ತು ಟೋಲ್ದು ಪ್ರತಿಯೊಂದೂ ಅವರೇನೇನೆ ಕಟ್ಟಿ ನಮಗೆ ಪ್ರತಿಯೊಂದು ವ್ಯವಸ್ಥೆನೂ ಅಣ್ಣ ಮಾಡಿಕೊಡ್ತಾರೆ. ಬಡವ್ರು ಏನಾದರೂ ಕಷ್ಟ ಅಂತ ಹೋದರೆ ಅವರು ಸ್ಪಂದಿಸ್ತಾರೆ. ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು. ಮತ್ತು ತಿರ್ಗಾ ಏನಾದ್ರೂ ನಮ್ಮ ಮೊನ್ನೆ ನಮ್ಮ ಅತ್ತೆಯವ್ರು ತೀರೋದಾಗ ನಮ್ಮ ಅತ್ತೆಯವ್ರಿಗೆ ತೀರೋಗಿದ್ದಾರೆ ಅಣ್ಣ ಅಂತ ಅಂದಕ್ಕೆ ಅವರು ನಮಗೆ ಸಹಾಯ ಮಾಡಿದ್ರು, ಹಣ ಸಹಾಯ ಮಾಡಿದ್ರು. ಆ ರೀತಿ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಕಷ್ಟ ಅಂತ ಹೋದ್ರು ಮಧ್ಯರಾತ್ರಿಗೆ ಒಂದು ಫೋನ್ ಮಾಡಿದ್ರು ಸಾಕು. ಅವ್ರಿಗೇನು ನಾವು ಹೋಗ್ಬೇಕು ಮನೆ ಹತ್ರ ಅಂತ ಏನಿಲ್ಲ, ಫೋನ್ ಮಾಡಿ ಸರ್ ಹಿಂಗಾಗಿದೆ ಅಣ್ಣ ಅಂತ ಹೇಳಿದ್ರೆ ಸಾಕು, ಆ ಅಣ್ಣ ನಮಗೆ ಹೆಲ್ಪ್ ಮಾಡ್ತಾರೆ. ತುಂಬ ಒಳ್ಳೆಯವರು. ಇವತ್ತಿಂದಲ್ಲ ನಾವು 30 ವರ್ಷದಿಂದ ಇದೇ ಕಾಲೋನಿಯಲ್ಲಿ ಇರೋದು. ಕಾಲೋನಿ ಜನನೇ ನಾವು. ಅವ್ರು ಏನೇ ಕಷ್ಟ ಅಂದ್ರೂ ಒಂದು ಹೆಲ್ಪ್ ಮಾಡ್ತಾರೆ. ನಾವು ಓಂ ಶಕ್ತಿ ಹೋಗ್ಬೇಕು ಅಂದ್ರೂ ಮಾಡ್ತಾರೆ, ಗೌರಿ ಗಣೇಶ ಹಬ್ಬಕ್ಕೂ ಮಾಡ್ತಾರೆ, ಯುಗಾದಿ ಹಬ್ಬಕ್ಕೂ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ. ಪ್ರತಿ ಒಂದು ಅಣ್ಣ ಇಲ್ಲಿರೋದಕ್ಕೆ ನಮಗೆ ಅಣ್ಣ ಇದ್ದಷ್ಟು ಒಳ್ಳೆಯದು. ನಮಗೆ ಅಣ್ಣ ಇರೋದೇ ನಮಗೊಂದು ದೊಡ್ಡ ಭಾಗ್ಯ ಅನ್ಕೋತೀವಿ ನಾವು. ಅಣ್ಣ ತುಂಬ ಯಾವುದೊಂದಕ್ಕೂ ಪ್ರತಿ ಒಂದಕ್ಕೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅಣ್ಣ ತಂಗಿ ಇಲ್ಲ ಅನ್ನೋ ಕೊರತೆನೇ ಇಲ್ಲ ಇವಾಗ ನಮಗೆ. ಆ ಥರ ಇದ್ದಾರೆ. ಅಣ್ಣ ಒಂಥರ ದೊಡ್ಡ ಕಳಶ ಇದ್ದಂಗೆ ಕಗ್ಲಿಪುರಕ್ಕೆ ಬಂಗಾರದ ಕಳಶ ಥರ ಇದ್ದಾರೆ ಅವರು. ಅಣ್ಣ ತುಂಬ ಒಳ್ಳೆಯವರು. ಕಗ್ಗಲಿಪುರದ ಕಳಶ ಅಂತ ಹೇಳ್ತಿದ್ರು, ಹಾಗೇನೆ ಕಗ್ಗಲಿಪುರದ ಮನೆ ಮಗ ಅಂತ ಹೇಳ್ತಾರೆ ಪರ್ವೇಜ್ ಅವರಿಗೆ. ಯಾಕೆ ಇಷ್ಟೆಲ್ಲ ಅಂತ ಹೇಳಿ? ಯಾಕೆ ಇಷ್ಟೆಲ್ಲ ಅಂದರೆ ಅವರು ತುಂಬ ವರ್ಷದಿಂದ ನಮ್ಮ ಊರಿಗೆ ಏನೇನು ಬೇಕೋ ಎಲ್ಲ ಸಹಾಯನೂ ಮಾಡ್ಕೊಂಡು ಬಂದಿದ್ದಾರೆ. ಒಂದು ರೋಡಿನ ವ್ಯವಸ್ಥೆ ಆಗಲಿ, ನಮ್ಮ ಬೀದಿಗಳಲ್ಲಿ ಮೋರಿ ಮಾಡಿಕೊಟ್ಟಿರೋದಾಗಲಿ, ಬೇರೆ ಎಲ್ಲ ರೀತಿಲೂ ನಮ್ಗೆ ಸಹಾಯ ಮಾಡಿದ್ದಾರೆ. ನಮ್ಮೂರಲ್ಲಿ ಯಾರೇ ಹೋಗಿ ಏನೇ ಕಷ್ಟ ಅಂದ್ರೂ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮ ಕಾಲೋನಿಗೆ ಏನೆಲ್ಲ ಮಾಡಿದ್ದಾರೆ? ನಮ್ಮ ಕಾಲೋನಿಗೆ ಮೋರಿ ಮಾಡಿಕೊಟ್ಟಿದ್ದಾರೆ, ಮತ್ತೆ ಡ್ರೈನೇಜ್ ಮಾಡಿಕೊಟ್ಟಿದ್ದಾರೆ, ಮತ್ತೆ ರೋಡಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಮನೆ ಹತ್ರ ಬಂದು ಅವ್ರ ಕಷ್ಟ ಸುಖಗಳು ನೋಡಿದ್ದಾರೆ. ಯಾರೋ ಸಂಸ್ಕಾರ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಸಂಸ್ಕಾರವಂತರು
ಈ ಮಾತ್ರ ಇನ್ನು ನಾಲ್ಕು ತಂಗಿದಾರಲ್ಲ ಮಾತಾಡೋದ್ರಲ್ಲ ಸರ್ ಇವಾಗ ಅದೆಲ್ಲ ಸತ್ಯವಾದ ಮಾತದು. ಯಾರು ಸಂಸ್ಕಾರವಂತರು ಈ ಥರ ಮಾತಾಡಲ್ಲ, ಅವರು ಮಾತಾಡ್ಬಿಟ್ಟಿದ್ದಾರೆ. ಮಾತಾಡಲಿ, ದೊಡ್ಡವರಾಗಲಿ ಅವರು. ನಿಜವಾಗ್ಲೂ ಪರಿಯೋಜನವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ನಾನು 6 ವರ್ಷದಿಂದ ನೋಡ್ತಾ ಇದ್ದೀನಿ. ಬಂದು ನಮ್ಗೆ ಏನೇ ಕಷ್ಟ ಇದ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಕಾಮಗಾರಿಗಳಿರ್ಬೋದು. KS ಪರ್ವೇಜ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 6ನೇ ತಾರೀಕು ಅವ್ರ ಬರ್ಡೇ ಇದೆ. ಅವರು ನಮಗೆ ನಮ್ಮೂರಿಗೆ ಎಲ್ಲ ಪ್ರತಿ ಒಂದು 15 ವರ್ಷದಿಂದ ಬಾಗಿನ ಕೊಡ್ತಾ ಇದ್ದಾರೆ. ಆಮೇಲೆ ಹಿಂಗೆ ಸಮಾಜಮುಖಿ ಸೇವೆ ಬೇಜಾನ್ ಮಾಡ್ತಾ ಇದ್ದಾರೆ. ಯಾವುದಾನ ಒಂದು ಮದುವೆ ಕಾರ್ಯ ಆಗ್ಬೋದು, ಫಂಕ್ಷನ್ ಆಗ್ಬೋದು, ಅವ್ರ ಮನೆ ಹತ್ರಕ್ಕೆ ಹೋದರೆ ಯಾರನ್ನೂ ಇಲ್ಲ ಅಂತ ಕಳ್ಸಲ್ಲ. ಎಲ್ಲರಿಗೂ ಒಂದು ಸ್ಪಂದಿಸಿ ಅವ್ರಿಗೊಂದು ಬಸ್ ಆಗಲಿ ಇನ್ನೊಂದಾಗಲಿ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ. ಮೊನ್ನೆ ಹಂಗೆ ಈ ದೇವಸ್ಥಾನ ಒಂದು ರೆಡಿ ಮಾಡ್ತಾ ಇದ್ದೀವಿ ಊರಲ್ಲಿ. ಆ ಊರಿಗೂ ಹೋಗಿ ಕೇಳಿದಾಗ ನನ್ನ ಕೈಲಾಗಿ ಇಷ್ಟು ಮಾಡ್ತೀನಿ, ಗ್ರಾನೈಟ್ ಬೇಕಾದ್ರೂ ಹಾಕ್ಸ್ಕೊಡ್ತೀನಿ ಅಂತಲೂ ಹೇಳಿದ್ರು. ಆಮೇಲೆ ಈಗ ಒಂದು ರೋಡ್ ಮಾಡ್ತಾ ಇದ್ದೀವಿ, ಅದಕ್ಕೂ ಸ್ಪಂದಿಸಿ ಆ ರೋಡನ್ನು ಅವರೇ ನಿಂತು ಮಾಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಹಂಗೆ ಹಿಂಗೆ ಹಲವಾರು ಕಾರ್ಯಗಳು ಅವರು ಮುಸ್ಲಿಮ್ಸ್ ಅನ್ನೋ ಭಾವನೆ ಇಲ್ದಿರ ನಮ್ಮ ಹಿಂದೂಗಳಿಗೆ ಅವರು ಒಂದು ಒಬ್ಬ ಹಿಂದೂ ಆಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಕೆಲಸ. ಹಿಂಗೆ ಮೊನ್ನೆ ಪಟ್ಟಡಿಪಳೆ ಪಟಲಮ್ಮನ ದೇವಸ್ಥಾನಕ್ಕೂ ಅಷ್ಟೇ, ಅವರು ಮುಸ್ಲಿಮ್ಸ್ ಆದ್ರೂ ನಮ್ಮ ಹಿಂದೂ ದೇವಸ್ಥಾನಕ್ಕೆ ಬಂದು ಒಂದು 8-10 ಲಕ್ಷ ರೂಪಾಯಿ ಒಡವೆ ಎಲ್ಲ ದೇವ್ರಿಗೆ ಕೊಡಿಸಿ ಒಂದು ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಿದ್ರು. ಹಿಂಗೆ ಅವ್ರ ಸೇವೆ ಹಲವಾರಿದೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗೆ ಒಂದು ಒಳ್ಳೇದೇ ಬಯಸ್ಬೇಕು ನಾವು. ಏನೋ ಯಾರೋ ಹೇಳ್ತಾರೆ ಏನೋ ಮಾಡ್ತಾರೆ ಇದಕ್ಕಿಂತ ಅವ್ರು ಒಳ್ಳೆ ವ್ಯಕ್ತಿತ್ವ ಗುರುತಿಸ್ಬೇಕು. ಯಾರು ಕಾಲೆಳೆಯೋ ಕೆಲಸ ಮಾಡಬಾರ್ದು. ಹಾಸ್ಪಿಟ್ಲಿಗೆ ನೀರು ತುಂಬಿ ಸ್ಪ್ರೆಡ್ ಆಗಿತ್ತು ಅಂತ ನೈಟಲ್ಲಿ ತುಂಬ ಗರ್ಭಿಣಿಯರು ಬಾಣಂತಿರು ಎಲ್ಲ ಅಲ್ಲಿ ಅಡ್ಮಿಷನ್ ಆಗಿದ್ರು. ನೀರು ತುಂಬಿದಾಗ ಅವ್ರ ಕಡೆಯಿಂದ ನೈಟ್ 1 ಗಂಟೆ ರಾತ್ರಿಗೆ ಡಾಕ್ಟರ್ ರಾಧಾ ಮೇಡಮ್ ಫೋನ್ ಮಾಡಿ ಅವರಿಗೆ ಈ ಥರ ಆಗಿದೆ ಅಂತ ಹೇಳಿದಾಗ ತಕ್ಷಣಕ್ಕೆ JCPನ ಕರೆಸಿ ಅಲ್ಲಿ ನೀರು ಒಳಗಡೆ ಬರ್ದಂಗೆ ಮಾಡಿ, ನೀರು ಕಾಲುವೆಯಲ್ಲಿ ಹರಿಯೋ ಥರ ಮಾಡಿ, ಅಲ್ಲಿನ ಪೇಷಂಟ್ನೆಲ್ಲನೂ ಬೋಟ್ ಮುಖಾಂತರ ಶಿಫ್ಟ್ ಮಾಡಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ತುಂಬಾ ಅನುಕೂಲ ಮಾಡಿದ್ರು. ಮತ್ತು ಹಾಸ್ಪಿಟ್ಲ್ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು. ನೋಡಿದ್ರಲ್ಲ ವೀಕ್ಷಕರೇ, ಕಗ್ಗಲಿಪುರದ ಕಳಶ ಎನಿಸಿಕೊಂಡಿರುವಂತಹ KS ಪರ್ವೇಜ್ ಅವರ ಸಮಾಜ ಸೇವೆಯನ್ನ. ಇಲ್ಲಿನ ಜನರು ಇವರನ್ನ ಮನೆ ಮಗ ಅಂತ ಕರೀತಾರೆ. ಜನರ ಕಷ್ಟಗಳಿಗೆ ನಿರಂತರ ಹೆಗಲು ಕೊಟ್ಟು ಅವರ ಕಷ್ಟಗಳನ್ನ ಪರಿಹರಿಸುವಂತ ಕೆಲಸವನ್ನ KS ಪರ್ವೇಜ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಗ್ರಾಮದ ಜನರಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅವರ ಬಗ್ಗೆ ವ್ಯಕ್ತವಾದಂತ ಅಭಿಪ್ರಾಯಗಳನ್ನ ನೀವು ಕೂಡ ಗಮನಿಸಿದ್ರಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.